ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದಗೋಕುಲ ಧಾರಾವಾಹಿಯ ಬುಧವಾರದ ಪೂರ್ತಿ ಸಂಚಿಕೆನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆನ ಶುರು ಮಾಡೋಣ. ಸಂಚಿಕೆಯ ಶುರುವಲ್ಲಿ ಪರಮೇಶ್ ಮತ್ತು ವೀಣಾ ಅವರು ಮನೆಗೆ ಬರ್ತಾರೆ. ಆಗ ಪರಮೇಶ್ ಅವರು ಹೇಳ್ತಾ ಇರ್ತಾರೆ, ವೀಣಾ ನೀನು ಏನೇ ಬೀಗ್ರು ಮನೆ ಚಿಕ್ಕದಾಗಿದ್ರು ತುಂಬ ಚೆನ್ನಾಗಿದೆ ಕಣೆ ಅಂತ ಹೇಳ್ತಾ ಇರ್ತಾರೆ. ಆಗ ವೀಣಾ ಅವರು ತುಂಬ ಚೆನ್ನಾಗಿದೆ, ಆದರೆ ಆ ಮನೇಲಿ ರೂಮ್ಗಳೇ ಇಲ್ಲ ಅಂತ ವೀಣಾ ಅವ್ರು ಹೇಳ್ತಾರೆ. ಆಗ ಪರಮೇಶ್ ಅವರು ಅಲ್ಲ ಕಣೆ, ಅವ್ರ ಮನೇಲಿ 3-4 ರೂಮ್ಸ್ ಇದೆಯಲ್ವಾ ಅಂತ ಹೇಳಿದಾಗ, ಹೌದು ರೀ 3-4 ಇದೆ, ಅದರಲ್ಲಿ ಒಂದು ಅವ್ರ ಅತ್ತೆ ಮಾವಂದಂತೆ, ಒಂದು ಕೇಶವಂದಂತೆ, ಒಂದು ಬಂದಂತೆ ಹಾಗಂತ ಮೀನಾ ಹೇಳ್ತಾ ಇದ್ಲು. ನಮ್ಮ ಅಳಿಯಂದ್ರಿಗೆ ರೂಮ್ ಇಲ್ವಂತೆ, ಅವರು ಕೇಳಿದ್ರೆ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾ ಇದ್ರು ಅಂತ ವೀಣಾ ಹೇಳ್ತಾರೆ. ಆಗ ಪರಮೇಶ್ ಅವರು ಏನು ನಮ್ಮ ಅಳಿಯಂದ್ರಿಗೆ ರೂಮ್ ಇಲ್ವಂತ, ಮತ್ತೆ ಅವ್ರು ಎಲ್ಲಿ ಮಲಗ್ತಾರೆ ಅಂತ ಪರಮೇಶ್ ಕೇಳ್ತಾರೆ. ಆಗ ವೀಣಾ ಅವರು ಅದೇ ರೀ, ಅಲ್ಲೊಬ್ಬ ಬ್ರಹ್ಮಚಾರಿ ಇದ್ದಾನಲ್ಲ ಅವ್ರ ಮನೇಲಿ, ಅವನು ಮತ್ತು ನಮ್ಮ ಅಳಿಯಂದ್ರು ಟೆರೆಸ್ ಮೇಲೆ ಮಲಗ್ತಾರಂತೆ ಅಂತ ವೀಣಾ ಹೇಳಿದಾಗ ಪರಮೇಶ್ ಅವರು ಅಲ್ಲ ಮತ್ತು ನಮ್ಮ ಅಳಿಯಂದ್ರಿಗೆ ರೂಮು ಅಂತ ಕೇಳ್ತಾರೆ. ಆಗ ವೀಣಾ ಅವರು ನಾನು ಅದನ್ನೇ ಕೇಳಿದೆ, ಅದಕ್ಕೆ ಅಮ್ಮ ಮತ್ತು ಮೀನಾ ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾ ಇದ್ರು, ಮದುವೆ ಒಳಗಡೆ ರೆಡಿ ಆಗುತ್ತೆ ಬಿಡಿ ಆಂಟಿ ಅಂತ ಹೇಳಿದ್ರು ಅಂತ ವೀಣಾ ಹೇಳ್ತಾರೆ. ಆಗ ಪರಮೇಶ್ ಅವರು ಹೌದಾ, ಹಂಗಾದರೆ ಸರಿ ಬಿಡೆ, ಅದೇ ನಮ್ಮ ಬೀಗರಿದ್ದಾರಲ್ಲ ಅವರು ತುಂಬ ಅಚ್ಚುಕಟ್ಟು, ಅವರು ಒಂದು ಕೆಲಸನ ಹಿಂಗೆ ಮಾಡ್ತೀನಿ ಅಂತ ಹೇಳಿದ ಮೇಲೆ ಮಾಡೇ ಮುಗಿಸ್ತಾರೆ, ನೀನೇನು ಟೆನ್ಷನ್ ತೊಗೊಳ್ಬೇಡ, ಮದುವೆ ಹೊತ್ತಿಗೆ ನಮ್ಮ ಅಳಿಯಂದ್ರು ರೂಮ್ ರೆಡಿ ಆಗತ್ತೆ ಅಂತ ಪರಮೇಶ್ ಹೇಳ್ತಾರೆ. ವೀಣಾ ಅವರು ಅಲ್ಲ, ರೂಮ್ ಏನಾದರೂ ಆನ್ಲೈನಲ್ಲಿ ಡೆಲಿವರಿ ಸಿಗುತ್ತಾ, ಅಲ್ಲ ಮದುವೆ ಒಳಗಡೆ ತಲುಪುತ್ತೆ ಅಂತ ಹೇಳೋದಕ್ಕೆ ಅಂತ ವೀಣಾ ಹೇಳಿದಾಗ ಪರಮೇಶ್ ಅವರು ಒಂದು ವೇಳೆ ರೂಮ್ ರೆಡಿ ಆಗಲಿಲ್ಲ ಅಂದರೆ ನಮ್ಮ ಬೀಗರು ಅವ್ರ ರೂಮನ್ನೇ ಬಿಟ್ಕೊಡ್ತಾರೇನೋ ಬಿಡು ಅಂತ ಹೇಳ್ತಾರೆ. ಆಗ ವೀಣಾ ಅವರು ನೋಡಿ, ನಮ್ಮ ಪ್ರಿಯಾ ಮದುವೆ ಆಗಿ ಆ ಮನೆಗೆ ಹೋದಾಗ ಅವಳಿಗೆ ರೂಮು ಅಂತ ಇಲ್ಲದೆ ಇದ್ದರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ, ಮದುವೆ ಆದ ಮಾರನೇ ದಿನವೇ ನಾನು ಎಲ್ಲರೂ ಪಂಚಾಯತಿಗೆ ಸೇರಿಸ್ಬಿಡ್ತೀನಿ. ಅಲ್ಲ ರೀ, ಮದುವೆ ಆದ ಹೊಸ ಜೋಡಿಗೆ ರೂಮ್ ಇಲ್ಲ ಅಂದರೆ ಅಸಹ್ಯ ಆಗೋದಿಲ್ವಾ, ಏನಾದರೂ ಒಂದು ವೇಳೆ ಮದುವೆ ಆಗೋದ್ರೊಳಗಡೆ ರೂಮ್ ರೆಡಿ ಆಗಲಿಲ್ಲ ಅಂದರೆ ಅದೇ ಆ ಮೀನಾ ಇದ್ದಾಳಲ್ಲ, ಆ ಮೀನಾ ಮತ್ತು ಕೇಶವನ ಆಚೆ ಹಾಕಿಸ್ಬಿಟ್ಟು ಅವ್ರ ರೂಮನ್ನೇ ನನ್ನ ಮಗಳು ಅಳಿಯೋನಿಗೆ ಕೊಡಿಸ್ಬಿಡ್ತೀನಿ ಅಂತ ವೀಣಾ ಹೇಳ್ತಾರೆ. ಆಗ ಪರಮೇಶ್ ಅವರು ಆ ರೀತಿ ಎಲ್ಲ ಮಾಡಿದ್ರೆ ತಪ್ಪಾಗುತ್ತೆ ವೀಣಾ, ಹಾಗೆಲ್ಲ ಮಾಡೋದು ತಪ್ಪಾಗುತ್ತೆ, ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ, ಹೋಗಿ ಕಾಫಿ ತೊಗೊಂಡು ಬಾ ಹೋಗು ಅಂತ ಪರಮೇಶ್ ಹೇಳ್ತಾರೆ. ಆಗ ವೀಣಾ ಅವರು ಕಾಫಿ ತರೋದಕ್ಕೆ ಅಂತ ಒಳಗಡೆ ಹೋಗ್ತಾರೆ. ಮತ್ತೊಂದು ಕಡೆ ನಂದ ಅವರು ರಕ್ಷಾ ಅವ್ರನ್ನ ಬಟ್ಟೆದೆಲ್ಲ ಎಷ್ಟಾಯಿತು ದುಡ್ಡು ಅಂತ ಲೆಕ್ಕ ಕೇಳ್ತಾರೆ. ಆಗ 1.5 ಲಕ್ಷ ಅಂತ ರಕ್ಷಾ ಹೇಳ್ತಾರೆ. ಆಗ ನಂದ ಅವರು ಮಾಧವ ಫೋಟೋಶೂಟ್ದು ಎಷ್ಟಾಯಿತು ಅಂತ ಕೇಳ್ತಾರೆ. ಮಾಧವ ಅವರು 45,000 ಅಂತ ಹೇಳಿದಾಗ ಅಷ್ಟೊಂದು ಆಯಿತಾ ಅಂತ ನಂದ ಕೇಳ್ತಾರೆ. ಅದು ಅಪ್ಪ 60,000 ಹೇಳಿದರು, ನಾನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ 45,000ಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಅಂತ ಮಾಧವ ಹೇಳ್ತಾರೆ. ಆಗ ಗಿರ್ಜಾ ಅವರು ಚೌಟ್ರಿದ್ ವಿಚಾರಿಸಿದ್ರ ಎಷ್ಟಂತೆ ಅಂತ ಕೇಳ್ತಾರೆ. ಆಗ ನಂದ ಅವರು ವಿಚಾರಿಸ್ದೆ ಗಿರ್ಜಾ 2-3 ಲಕ್ಷ ಆಗ್ಬೋದು ಅಂತ ಹೇಳಿದ್ದಾರೆ. ಹಾಗೆ ರಕ್ಷಾ ಮಂಗಳಸೂತ್ರದ್ದು ಒಂದು 4.5 ಲಕ್ಷ ಆಗ್ಬೋದು, ಡೆಕೋರೇಷನ್ ಅದು ಇದು ಎಲ್ಲ ಅಂತ ಎಲ್ಲದನ್ನು ಲೆಕ್ಕ ಬರೆಸ್ತಾ ಇರ್ತಾರೆ ನಂದ. ಆಗ ಕೇಶವ ಅವರು ಅಪ್ಪ ಇದಕ್ಕಿನ್ನ ಮಿಕ್ಕಿದ ಖರ್ಚಿಗೆಲ್ಲ ತುಂಬ ದುಡ್ಡು ಖರ್ಚಾಗುತ್ತೆ ಅಂತ ಅನಿಸುತ್ತೆ ಅಲ್ವಾ ಅಪ್ಪ ಅಂತ ಕೇಳ್ತಾರೆ. ಆಗ ನಂದ ಅವರು ಹೌದು ಕಣೋ, ಅದಕ್ಕೆ ಅಂತ ಒಂದು 50,000 ಎತ್ತಿಟ್ಟಿದ್ದೀನಿ ಅಂತ ನಂದ ಹೇಳ್ತಾರೆ. ಆಗ ಕೇಶವ ಅವರು ಅಪ್ಪ ಇದು ನಮಗೆ ಕಣ್ಣಿಗೆ ಕಾಣಿಸೋ ಖರ್ಚು, ಅದು ಕಣ್ಣಿಗೆ ಕಾಣದೇ ಇರೋ ಖರ್ಚಿಗೆ 50,000 ಎಲ್ಲ ಸಾಕಾಗಲ್ಲ ಅಪ್ಪ, ಇನ್ನೂ ತುಂಬ ದುಡ್ಡು ಬೇಕಾಗತ್ತೆ ಅಂತ ಅನಿಸುತ್ತೆ ಅಂತ ಕೇಶವ ಹೇಳಿದಾಗ ಹೌದು ನೀನು ಹೇಳೋದು ನಿಜ ಅಂತ ಅನಿಸುತ್ತೆ, ಸರಿ ರಕ್ಷಾ ಒಟ್ಟು ಎಷ್ಟಾಯಿತು ಖರ್ಚು ನೋಡಮ್ಮ ಅಂತ ಹೇಳ್ತಾರೆ ನಂದ. ಆಗ ರಕ್ಷಾ ಅವರು ಅಪ್ಪ ಒಟ್ಟು 9,60,000 ಆಯಿತು ಅಂತ ರಕ್ಷಾ ಹೇಳಿದಾಗ ಎಲ್ರಿಗೂ ಕೂಡ ತುಂಬ ಶಾಕ್ ಆಗುತ್ತೆ. ಗಿರ್ಜಾ ಅವರು ಏನು 9,60,000 ರೂಪಾಯಿನ ರೀ, ಈಗೆಲ್ಲ ತುಂಬ ಖರ್ಚಾಗ್ತಾ ಇದೆಯಲ್ಲ, ಎಷ್ಟೊಂದು ದುಡ್ಡು ಬೇಕಾಗಿದೆ ಅಂತ ಗಿರ್ಜಾ ಅವರು ಹೇಳಿದಾಗ ಹೌದು ಗಿರ್ಜಾ, ಈಗೆಲ್ಲ ಬಂಗಾರದ ರೇಟು ಗಗನಕ್ಕೆ ಹೋಗಿದೆ, ನಾನು ಅಂದ್ಕೊಂಡಿದ್ದಕ್ಕಿಂತ ಖರ್ಚು ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ನಂದವರು ಬೇಜಾರು ಮಾಡ್ಕೊಳ್ತಾರೆ. ಆಗ ಮಾಧವ ಅವರು ಅಪ್ಪ ಏನಾದರೂ ಹೊರೆ ಆಗ್ತಾ ಇದೆಯಾ ಅಪ್ಪ ನಿಮಗೆ ಅಂತ ಮಾಧವ ಅವ್ರು ಕೇಳ್ತಾ ಇರಬೇಕಾದ್ರೆ ಮೀನಾ ಅವರು ಅದಕ್ಕೆ ಅತ್ತೆ ಹೇಳೋದು ಲವ್ ಮ್ಯಾರೇಜ್ ಆಗಬೇಕು ಅಂತ, ಲವ್ ಮ್ಯಾರೇಜ್ ಆದರೆ ಯಾವ ಕಷ್ಟಗಳು ಇರೋದಿಲ್ಲ, ಸಾಲ ತೀರ್ಸೋದಿರಲ್ಲ, ಹಾಗೆ ಈ ರೀತಿ ದುಡ್ಡು ಹೊಂದಿಸೋದಿರಲ್ಲ, ಆರಾಮಾಗಿರ್ಬೋದು, ಟೆನ್ಷನ್ ಇರೋದಿಲ್ಲ ಅಂತ ಮೀನಾ ಅವ್ರು ಹೇಳಬೇಕಾದ್ರೆ ಗಿರ್ಜಾರು ಸುಮ್ಮನೆ ಇರೇ, ಈಗ ಯಾಕೆ ಅದೆಲ್ಲ ಮಾತು ಅಂತ ಹೇಳ್ತಾರೆ. ಆಗ ಅತ್ತೆ ಸುಮ್ಮನಿರಿ ಅತ್ತೆ, ಈಗ ನೋಡಿ ನಾನು ಕೇಶವ ಮದುವೆಯಾಗಿ ಬಂದ್ವಿ, ಖರ್ಚೇ ಆಗಲಿಲ್ಲ, ಈಗ ವಲ್ಲಭ ಅಮೂಲ್ಯ ಮದುವೆಯಾಗಿ ಬಂದರೂ ಖರ್ಚೇ ಆಗಲಿಲ್ಲ, ಅದಕ್ಕೆ ಆ ರೀತಿ ಹೇಳಿದೆ ಅಂತ ನಂದವ್ರನ್ನ ನೋಡ್ತಾರೆ. ನಂದವ್ರು ಬೇಜಾರು ಮಾಡ್ಕೊಂಡಿದ್ದನ್ನು ನೋಡಿ ಮಾವ ನೀವು ಸ್ವಲ್ಪ ಬೇಜಾರಲ್ಲಿದ್ರಲ್ಲ, ನಿಮಗೆ ಖುಷಿ ಆಗಲಿ ಅಂತ ಕಾಮಿಡಿ ಮಾಡಿದೆ, ಸಾರಿ ಮಾವ ಅಂತ ಮೀನಾ ಹೇಳ್ತಾರೆ. ಆಗ ನಂದ ಅವರು
ಹೌದು ಮೀನಾ, ಅರೇಂಜ್ ಮ್ಯಾರೇಜ್ ಮಾಡೋದು ತುಂಬಾ ಕಷ್ಟ. ಆದ್ರೂ ಎರಡು ಕುಟುಂಬದವರು ಒಂದಾಗಿ ಮದುವೆ ಮಾಡೋದ್ರಲ್ಲಿ ಇರೋ ಖುಷಿ ಬೇರೆಲ್ಲೂ ಇಲ್ಲ. ಲವ್ ಮ್ಯಾರೇಜಲ್ಲಿ ಆ ಖುಷಿ ಸಿಗೋದಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ನಂದ ಹೇಳಿದಾಗ, ನಂದ ಮಾತನ್ನು ಕೇಳಿ ಎಲ್ರಿಗೂ ಕೂಡ ಖುಷಿ ಆಗತ್ತೆ. ಗಿರ್ಜಾ ಅವರು ಅದೆಲ್ಲ ಸರಿ ರೀ, ಆದರೆ ಇಷ್ಟು ದುಡ್ಡನ್ನು ಹೇಗೆ ಹೊಂದಿಸೋದು ಅಂತ ಹೇಳ್ಬಿಟ್ಟು ಗಿರ್ಜಾ ಅವ್ರು ಕೇಳ್ತಾರೆ. ಈ ಕಡೆ ಪ್ರಿಯಾ ಅವರು ತುಂಬ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಆಗ ಲಾವಣ್ಯ ಅವರು, ಅಕ್ಕ ಯಾಕೆ ಇಷ್ಟು ಸಪ್ಪಗಿದೆಯಾ, ಏನಾಯಿತು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ವೀಣಾ ಅವರು, ಅಲ್ಲ ಪ್ರಿಯಾ, ನಿಂದು ಮದುವೆ ನಡೀತಾ ಇದೆ ಅಲ್ಲ, ನೀನು ಎಷ್ಟು ಖುಷಿಯಾಗಿರಬೇಕು ಅಲ್ವಾ. ನಂದೇನಾದರೂ ಮದುವೆ ಆಗಿದ್ದಿದ್ರೆ ನಾನು ಕುಂಟೆ ಬಿಲ್ಲೆ ಆಡ್ಕೊಂಡು ಕುಣಿದಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ವೀಣಾ ಹೇಳ್ತಾರೆ. ಆಗ ಪ್ರಿಯಾ ಅವರು, ಅಮ್ಮ ಮಾಧವನ ಮನೆಯವರು ತುಂಬ ಒಳ್ಳೆಯವರಮ್ಮ, ನಮಗೆ ದುಡ್ಡಿಲ್ಲ, ಹಾಗೆ ನಮ್ಗೆ ಯಾರು ಜಾಸ್ತಿ ನೆಂಟರಿಲ್ಲ, ನಮ್ಮ ಕೈಲಿ ಸಾಲ ಮಾಡಿ ಒಡವೆ ಮಾಡಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಳ್ತಾರೆ ಅಮ್ಮ. ನಾವು ದೊಡ್ಡ ಜನ ಅಂತ ಅವ್ರು ನಮ್ಮ ಸಂಬಂಧನ ಒಪ್ಕೊಂಡಿಲ್ಲ ಅಮ್ಮ. ನಾವು ಆದಷ್ಟು ಬೇಗ ಈ ಸತ್ಯನ ಹೇಳ್ಬಿಡೋಣ ಅಮ್ಮ, ಸುಳ್ಳು ಹೇಳೋದು ತಪ್ಪು ಅಂತ ಹೇಳ್ಬಿಟ್ಟು ಪ್ರಿಯಾ ಹೇಳ್ತಾ ಇರಬೇಕಾದ್ರೆ ವೀಣಾ ಅವರು, ಅಲ್ಲ ಕಣೆ, ಇದರಿಂದ ನಿನ್ನ ಮದುವೆ ಕ್ಯಾನ್ಸಲ್ ಆಗಬೇಕು ಅಂತ ಕಾಯ್ತಾ ಇದೆಯಾ. ನಿನ್ನ ಮದುವೆ ಏನಾದರೂ ಕ್ಯಾನ್ಸಲ್ ಆಗಿ ನೀನು ತವ್ರ ಮನೆಯಲ್ಲೇ ಕುತ್ಕೊಂಡ್ಬಿಟ್ರೆ ಊರಿನ ಜನ ಎಲ್ಲ ಹೇಗೆ ಮಾತಾಡ್ತಾರೆ ಗೊತ್ತಾ. ಆ ಮಾತನ್ನು ಕೇಳಿ ನಮ್ಮ ಹೊಟ್ಟೆ ಉರಿತಾ ಇರುತ್ತೆ ಅಂತ ಹೇಳ್ಬಿಟ್ಟು ವೀಣಾ ಹೇಳಿದಾಗ, ಅಮ್ಮ ಈ ಥರ ವಿಷಯಕ್ಕೆಲ್ಲ ಅವರು ಬೇಜಾರು ಮಾಡ್ಕೊಂಡು ಮದುವೆ ಕ್ಯಾನ್ಸಲ್ ಮಾಡೋ ಅಂಥ ಜನ ಅಲ್ಲ ಅಮ್ಮ ಅವರು. ನೀನು ಈಗ ಸತ್ಯ ಹೇಳಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಅಂತ ಹೇಳ್ಬಿಟ್ಟು ವೀಣಾ ಅವ್ರು ಹೇಳ್ತಾರೆ. ಅಮ್ಮ ಈ ರೀತಿ ಸುಳ್ಳು ಹೇಳೋದು ತಪ್ಪು ಅಂತ ಹೇಳ್ಬಿಟ್ಟು ಪ್ರಿಯಾ ಹೇಳ್ತಾರೆ. ಆಗ ವೀಣಾ ಅವರು, ನೋಡು, ಕಲ್ಲಿಂದ ಕಟ್ಟೋ ಮನೆ ಶಾಶ್ವತ, ಆದರೆ ಸುಳ್ಳಿಂದ ಕೊಟ್ಟೋ ಮನೆ ಶಾಶ್ವತ ಅಲ್ಲ ಅಂತ ಹೇಳ್ಬಿಟ್ಟು ವೀಣಾ ಹೇಳ್ತಾರೆ. ಆಗ ಲಾವಣ್ಯ ಅವರು, ಅಮ್ಮ ಅದನ್ನೇ ಅಕ್ಕ ನಿನಗೆ ಹೇಳ್ತಾ ಇರೋದು, ಸುಳ್ಳು ಹೇಳಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ವೀಣಾ ಅವರು, ಹೇಯ್, ಸುಳ್ಳು ಹೇಳಿದ್ದು ಗೊತ್ತಾದರೆ ಸಮಸ್ಯೆ, ಸುಳ್ಳು ಹೇಳಿದ್ದು ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ನಾನು ನಿಮ್ಮಪ್ಪ ಇಲ್ವಾ, ಏನೂ ಆಗೋದಿಲ್ಲ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ, ಸುಮ್ಮನೆ ಇರ್ರಿ ಅಂತ ಹೇಳ್ಬಿಟ್ಟು ವೀಣಾ ಹೇಳ್ತಾರೆ. ಆಗ ಪ್ರಿಯಾ ಅವರು, ಅಲ್ಲ ಅಮ್ಮ, ಬೇರೆದೆಲ್ಲ ಬಿಟ್ಟಾಕು, ಆದರೆ ನೀನು 40,000 ಒಡವೆ ಹಾಕಿ ಮಗಳನ್ನ ಮನೆಗೆ ಕಳಿಸ್ತೀನಿ ಅಂತ ಹೇಳಿದೆಯಲ್ಲ, ಆ ವಿಷಯ ನನಗೆ ತುಂಬ ಟೆನ್ಷನ್ ಕೊಡ್ತಾ ಇದೆ. ಹೇಗಮ್ಮ ಸಾಧ್ಯ, 40,000 ಚಿನ್ನ ಹಾಕಿ ನನ್ನನ್ನು ಆ ಮನೆಗೆ ನೀನು ಹೇಗೆ ಕಳಿಸ್ತೀಯಾ, ಅದೇ ನನಗೆ ತುಂಬ ಟೆನ್ಷನ್ ಕಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ರಿಯಾ ಹೇಳಿದಾಗ, ವೀಣಾ ಅವರು, ನೋಡ್ರಿ ನಿಮ್ಮ ಮಗಳನ್ನ ಅಳಿಯಂದ್ರ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಖುಷಿಯಾಗಿರಿ ಇರೇ ಅಂತ ಹೇಳಿದ್ರೆ ಇವಳಿಗೆ 40,000 ಒಡವೆದೇ ಚಿಂತೆ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ವೀಣಾ ಹೇಳ್ತಾರೆ. ಆಗ ಪರಮೇಶ್ವರು, ಮಗಳೇ ನೀನು ಆ ಚಿಂತೆನ ಬಿಟ್ಬಿಡು, ನಾವು ಏನೋ ಒಂದು ಮಾಡ್ತೀವಿ, ನೀನು ಟೆನ್ಷನ್ ತೊಗೊಳ್ಬೇಡ ಅಂತ ಹೇಳ್ಬಿಟ್ಟು ಪರಮೇಶ್ ಹೇಳ್ತಾರೆ. ಆ ಪ್ರಿಯ ಅವರು, ಅಪ್ಪ ನನ್ನ ಮದುವೆಗೋಸ್ಕರ ನೀವು ಇಷ್ಟೊಂದು ಒದ್ದಾಡೋದನ್ನು ನನ್ನ ಕೈಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಪ್ಪ ಅಂತ ಹೇಳ್ಬಿಟ್ಟು ಪ್ರಿಯಾ ಹೇಳ್ತಾರೆ. ಆಗ ವೀಣಾ ಅವರು, ನೋಡು, ನೀನು ಇಷ್ಟೊಂದು ಟೆನ್ಷನ್ ತೊಗೊಳ್ಬೇಡ, ದೇವ್ರ ದಯೆಯಿಂದ ನಾವು ಪಟ್ಟಿರೋ ಪ್ರಯತ್ನದಿಂದ ನಮಗೆ ಇಷ್ಟು ಒಳ್ಳೆ ಸಂಬಂಧ ಕೂಡಿ ಬಂದಿದೆ, ಸಿಕ್ಕಿದ್ದೆ ಸೇರುಂಡೆ ಅಂತ ಹೇಳ್ಬಿಟ್ಟು ಬಾಯೊಳಗಡೆ ಹಾಕ್ಕೊಳ್ಬೇಕು. ನೀವೇನ್ರಿ ಈ ರೀತಿ ಕೂತ್ಕೊಂಡಿದ್ದೀರಾ, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಲಕ್ಷ್ಮೀ ದೇವಿನ ಆದಷ್ಟು ಬೇಗ ಹೊಲಿಸ್ಕೊಳ್ರಿ ಅಂತ ಹೇಳ್ಬಿಟ್ಟು ವೀಣಾ ಹೇಳಿದಾಗ, ಲಕ್ಷ್ಮೀ ದೇವಿನ ಅಲ್ಲ ಕಣೆ, ಕಟ್ಕೊಂಡಿರೋ ಹೆಂಡ್ತಿ ನೀನಿದ್ಮೇಲೆ ಬೇರೆ ಲಕ್ಷ್ಮಿ ಯಾಕೆ ಅಂತ ಹೇಳ್ಬಿಟ್ಟು ಪರಮೇಶ್ ಹೇಳ್ತಾರೆ. ಆಗ ತೆಗೆದು ಬಿಟ್ಟ ಅಂದರೆ ತಲೆ 2 ಹೋಳಾಗ್ಬಿಡಬೇಕು. ಅಲ್ಲ ರೀ, ಯಾರ ಹತ್ರನೋ ಬಡ್ಡಿಗೆ ದುಡ್ಡು ಕೇಳಿದ್ದೆ ಅಂತ ಹೇಳಿದ್ರಲ್ಲ, ಅದನ್ನು ವಿಚಾರಿಸ್ಕೊಂಡು ಬರೋಗಿ ಅಂತ ಹೇಳಿದ್ದು ಅಂತ ಹೇಳ್ಬಿಟ್ಟು ವೀಣಾ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಪರಮೇಶ್ ಅವರು ಅಲ್ಲಿಂದ ಹೋಗ್ತಾರೆ. ಆಗ ವೀಣಾ ಅವರು, ಲಾವಣ್ಯ ಬಾ, ನೀನು ನನಗೆ ಅಡುಗೆಗೆ ಸಹಾಯ ಮಾಡು ಅಂತ ಹೇಳ್ಬಿಟ್ಟು ಲಾವಣ್ಯ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆ ನಂದ ಅವರು ತುಂಬ ಟೆನ್ಷನ್ ಮಾಡಿಕೊಂಡು ಹಣನ ಹೇಗಪ್ಪ ಹೊಂದಿಸೋದು ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಆಗ ಮೀನಾ ಅವರು ರೂಮ್ ಒಳಗಡೆ ಹೋಗಿ ಅವ್ರ ATM ಡೆಬಿಟ್ ಕಾರ್ಡನ್ನು ತೊಗೊಂಡು ಬಂದು ನಂದ ಅವ್ರಿಗೆ ಕೊಡ್ತಾರೆ. ಏನಮ್ಮ ಇದು ಅಂತ ಕೇಳ್ತಾರೆ ನಂದ. ಆಗ ಮಾವ, ಇದು ನನ್ನ ಡೆಬಿಟ್ ಕಾರ್ಡು, ನಾನು ಇದರಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡಿದ್ದೀನಿ, ಇದು ನಮ್ಮ ಮದುವೆ ಖರ್ಚಿಗೆ ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾರೆ. ಆಗ ನಂದವರು, ಬೇಡಮ್ಮ, ಇದು ನನಗೆ ಇಷ್ಟ ಇಲ್ಲ, ನೀನು ಈ ಮನೆಯಲ್ಲಿ ಕಷ್ಟಪಟ್ಟು ದುಡ್ದು ಹಾಗೆ ಅದ್ರ ಜೊತೆ ಕೆಲಸ ಮಾಡಿಕೊಂಡು ಕೂಡಿಟ್ಟಿರೋ ದುಡ್ಡು, ಇದು ನನಗೆ ಬೇಡ ಅಂತ ಹೇಳ್ತಾರೆ. ಆಗ ಮೀನವರು, ಅಲ್ಲ ಮಾವ, ನೀವು ನನ್ನನ್ನು ಸೊಸೆ ಅಂತ ಒಪ್ಕೊಂಡಿದ್ದೀರಾ, ಅಂದಮೇಲೆ ಇದು ನನ್ನ ಮನೆ, ನಮ್ಮ ಮನೆಗೆ ನಾವು ಸಹಾಯ ಮಾಡೋದ್ರಲ್ಲಿ ತಪ್ಪೇನಿದೆ, ತಗೊಳ್ಳಿ ಮಾವ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾರೆ. ಆಗ ಕೇಶವ, ಅಪ್ಪ ನೀವೇನು ಚಿಂತೆ ಮಾಡಬೇಡಿ, ಮೀನಾ ಇದನ್ನು ತನ್ನ ಮನೆ ಅಂತ ಅಂದ್ಕೊಂಡಿದ್ದಾಳೆ, ತನ್ನ ಮಾವನಿಗೆ ಹೆಲ್ಪ್ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾಳೆ, ಇಸ್ಕೊಳ್ಳಿ ಅಪ್ಪ ಅಂತ ಹೇಳ್ಬಿಟ್ಟು ಕೇಶವ ಹೇಳ್ತಾನೆ. ಆಗ ಮಾಧವ್ ಅವರು ತಮ್ಮ ಜೇಬಲ್ಲಿದ್ದ ದುಡ್ಡನ್ನು ತೆಗೆದು, ಅಪ್ಪ ಇದುವರೆಗೂ ನೀವು ನನ್ನ ಹತ್ರ ₹1 ದುಡ್ಡನ್ನು ಇಸ್ಕೊಂಡಿಲ್ಲ, ಕೊಡೋಕೆ ಬಂದಾಗ ಏನು ಬೇಡ ಅಂತ ಹೇಳ್ತಾ ಇದ್ರಿ, ಇದು ನಾನು ಕೂಡಿಟ್ಟಿರೋ ದುಡ್ಡು, ನನ್ನ ಮದುವೆಗೆ ಸಹಾಯಕ್ಕೆ ಬರುತ್ತೆ, ತಗೊಳ್ಳಿ ಅಪ್ಪ ಅಂತ ಹೇಳ್ಬಿಟ್ಟು ಮಾಧವ ಕೂಡ ದುಡ್ಡನ್ನು ಕೊಡ್ತಾರೆ. ನಂದ ಅವರು, ಮಾಧವ, ಮದುವೆ ಆಗ್ತಾ ಇರೋದು ನೀನು, ಇನ್ನು ಮುಂದೆ ಮದುವೆ ಆದಮೇಲೆ ಖರ್ಚೆಲ್ಲ ಜಾಸ್ತಿ ಇರುತ್ತೆ, ಇದನ್ನು ನೀನೇ ಇಟ್ಕೋ ಅಂತ ಹೇಳ್ಬಿಟ್ಟು ನಂದ ಹೇಳ್ತಾರೆ. ಮೀನಾ, ನೀನು ಕೂಡ ನನಗೆ ದುಡ್ಡು ಕೊಡೋದೇನು ಬೇಡ, ಆ ಕಾರ್ಡನ್ನು ನೀನೇ ಇಟ್ಕೋ ಅಂತ ಹೇಳ್ಬಿಟ್ಟು ನಂದ ಹೇಳ್ತಾರೆ. ಕೇಶವ ಅವರು ರೂಮ್ ಒಳಗಡೆ ಹೋಗಿ ದುಡ್ಡನ್ನು ತೊಗೊಂಡು ಬಂದು ಕೊಟ್ಟು, ಅಪ್ಪ ಇದು ನೀವು ನನ್ನ ಟೀಗೆ ಡೆಲಿವರಿ ಕೊಡೋದಕ್ಕೆ ಅಂತ ಕೊಡ್ತಾ ಇದ್ದ ದುಡ್ಡನ್ನು ಹಾಗೆ ಕೂಡಿಟ್ಕೊಂಡಿದೆ, ಇದು ನನ್ನ ಚಿಕ್ಕ ಅಳಿಲು ಸೇವೆ, ಬೇಡ ಅನ್ಬೇಡಿ, ತಗೊಳ್ಳಿ ಅಪ್ಪ
ಅಂತ ಹೇಳ್ಬಿಟ್ಟು ಕೇಶವ ಹೇಳ್ತಾರೆ. ಆಗ ರಕ್ಷಾ ಅವರು ಒಳಗಡೆ ಹೋಗಿ, ಅಪ್ಪ ಇದು ನೀವು ನನಗೆ ಕೊಟ್ಟಿದ್ದಂಥ ಪಾಕೆಟ್ ಮನಿ, ಅದರಲ್ಲಿ ಸೇವಿಂಗ್ಸ್ ಮಾಡಿರೋದು, ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಇದನ್ನು ತಗೊಳ್ಳೋದಿಲ್ಲ ಅಂತ ಹೇಳಿಬಿಡಿ, ತಗೊಳ್ಳಿ ಅಪ್ಪ ಅಂತ ಹೇಳ್ಬಿಟ್ಟು ಅವ್ರು ಕೂಡ ದುಡ್ಡನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಹಾಗಾಗಿ ಗಿರ್ಜಾರು ಒಳಗಡೆ ಹೋಗಿ ಡಬ್ಬಿಲಿದ್ದಂತಹ ದುಡ್ಡನ್ನು ತೊಗೊಂಡು ಬಂದು, ರೀ ನೀವು ನನಗೆ ಮನೆ ಖರ್ಚಿಗೆ ಅಂತ ಕೊಡ್ತಾ ಇದ್ದಿದ್ದ ದುಡ್ಡಲ್ಲಿ ಸ್ವಲ್ಪ ಎತ್ತಿಟ್ಟಿದ್ದೀನಿ, ಇದನ್ನು ತಗೊಳ್ರಿ ಅಂತ ಹೇಳ್ಬಿಟ್ಟು ಗಿರ್ಜಾ ಹೇಳ್ತಾರೆ. ವಲ್ಲಭ ಅವ್ರು ಸಹ ಒಳಗಡೆ ಹೋಗಿ ದುಡ್ಡು ತೊಗೊಂಡು ಬಂದು ಕೇಶವನ ಹತ್ರ ಕೊಡ್ತಾಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಕೇಶವ ನೀನೇ ಕೊಡು ಅಂತ ಹೇಳ್ತಾರೆ. ಆಗ ವಲ್ಲಭ ಅವ್ರು ಇಲ್ಲ ಅಂತ ಹೇಳಿದಾಗ, ಅಪ್ಪ ಇದು ವಲ್ಲಭನ ದುಡ್ಡು, ನೀವು ಅವನ ಹತ್ರ ದುಡ್ಡು ಇಸ್ಕೊಳ್ಳೋದಿಲ್ಲ ಅಂತ ನನ್ನ ಹತ್ರ ಕೊಡ್ತಾ ಇದ್ದಾನೆ, ನೋಡಿ ಅಪ್ಪ ತಗೊಳ್ಳಿ ಅಪ್ಪ ಈ ದುಡ್ಡನ್ನ. ಅಪ್ಪ ಎಲ್ಲರೂ ಕೂಡ ಆಶ್ಚರ್ಯ ಪಡೋ ರೀತಿ ನಾವು ಈ ಮದುವೆನ ಧಾಮ್ ಧೂಮ್ ಅಂತ ಮಾಡಿ ಮುಗಿಸ್ಬೇಕು, ನೀವೇನು ಚಿಂತೆ ಮಾಡಬೇಡಿ ಅಪ್ಪ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತೇಳ್ಬಿಟ್ಟು ಕೇಶವ ಹೇಳ್ತಾರೆ. ಆಗ ನಂದ ಅವರು ಸಂತೋಷದಿಂದ, ನೋಡಿ ಈ ದುಡ್ಡನ್ನೆಲ್ಲ ನೀವು ವಾಪಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮಾಧವ ಅವರು, ಅಪ್ಪ ಈ ದುಡ್ಡನ್ನೆಲ್ಲ ನೀವು ತಗೊಳ್ಳೋದಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ನಂದ ಅವರು, ನೋಡಿ ನಾನು ಇಷ್ಟು ದಿನ ನಿಮ್ಮನ್ನು ಯಾಕೆ ಕಟ್ಟುನಿಟ್ಟಾಗಿ ಬೆಳೆಸ್ದೆ ಗೊತ್ತಾ, ದುಡ್ಡಿನ ಬೆಲೆ ಗೊತ್ತಾಗಬೇಕು, ಆ ದುಡ್ಡು ಕಷ್ಟ ಕಾಲದಲ್ಲಿ ಎಷ್ಟೆಲ್ಲ ಸಹಾಯಕ್ಕೆ ಬರುತ್ತೆ ಅಂತ ನಿಮಗೆ ಅರ್ಥ ಮಾಡಿಸ್ಬೇಕಿತ್ತು, ನಿಮಗೆ ಎಲ್ಲ ಕಷ್ಟಗಳು ಅರ್ಥ ಆಗಬೇಕು ಅಂತ ಆ ರೀತಿ ಬೆಳೆಸ್ದೆ ಅಷ್ಟೇ ಮಾಧವ. ನಿನ್ನ ಮದುವೆನ ನಾನು ದುಡ್ಡಲ್ಲೇ ಮಾಡಬೇಕು ಅನ್ನೋದು ನನ್ನ ಆಸೆ. ನೋಡಿ ನಿಮ್ಮ ದುಡ್ಡನ್ನು ನೀವೇ ಇಟ್ಕೊಳ್ಳಿ, ನೀವೇನು ಟೆನ್ಷನ್ ತೊಗೊಳ್ಬೇಡಿ, ಈ ಮದುವೆ ತುಂಬ ಚೆನ್ನಾಗೇ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳಿ ನಂದವರು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ವೀಣಾ ಅವರು, ಪ್ರಿಯಾ ನೀನು ಹೋಗೋ ಮನೆ ಬಗ್ಗೆ ಯೋಚನೆ ಮಾಡು, ಆ ಮೀನಾ ತುಂಬ ಚುರುಕಿದ್ದಾಳೆ, ಅದ್ಯಾಕೆ ಇದ್ಯಾಕೆ ಅಂತ ತುಂಬಾ ಕ್ವಶನ್ ಮಾಡ್ತಾಳೆ, ಆ ಮನೇಲಿ ಅವಳದೇ ನಡೆಯೋದು, ನಿಮ್ಮ ಮಾವ ಅಂತೂ ಯಾವಾಗಲೂ ಮೀನಾ ಮೀನಾ ಅಂತ ಯಾವಾಗಲೂ ಅವಳು ಜಪನೆ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ವೀಣಾ ಅವರು ಕೋಪ ಮಾಡ್ಕೊಳ್ತಾರೆ. ಆಗ ಪ್ರಿಯಾ ಅವರು, ಅಮ್ಮ ಅವರು ಗೌರ್ಮೆಂಟ್ ಜಾಬಲ್ಲಿದ್ದಾರೆ, ಅವರು 2ನೇ ಸೊಸೆ ಆದರೂ ಕೂಡ ನನಗಿಂತ ಮುಂಚೆ ಆ ಮನೆ ಸೇರಿದ್ದಾರೆ, ಅದಕ್ಕೆ ಆ ರೀತಿ ಇರ್ಬೋದು ಅಮ್ಮ ಅಂತ ಹೇಳ್ಬಿಟ್ಟು ಪ್ರಿಯಾ ಹೇಳ್ತಾರೆ. ಅದಕ್ಕೆ ವೀಣಾ ಅವರು, ಹೌದು ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳು, ಇದು ನೀನು ಮದುವೆ ಆಗಿ ಹೋದ್ಮೇಲೆ ಮುಂದುವರಿಬಾರ್ದು ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮನೇಲಿ ಇರೋರು ಎಲ್ಲ ಜುಟ್ಟೆಲ್ಲ ನಿನ್ನ ಕೈಲಿ ಇರಬೇಕು, ಸೆಂಟ್ರಲ್ಲಿರೋ ಆ ಮೀನಾ ದೂರ ಹೋಗಬೇಕು, ಎಲ್ಲರೂ ನಿನ್ನ ಕಾಲಡಿಲಿರಬೇಕು, ನಾನು ಹೇಳೋದನ್ನ ಅರ್ಥ ಮಾಡ್ಕೊ, ನೀನು ಆ ಮನೆಗೆ ಹೋದ್ಮೇಲೆ ಎಲ್ಲರೂ ನಿನ್ನ ತಾಳಕ್ಕೆ ತಕ್ಕಾಗೆ ಕುಣಿಯೋ ರೀತಿ ನೀನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ವೀಣಾ ಹೇಳ್ತಾರೆ. ಆಗ ಲಾವಣ್ಯ ಅವರು, ಅಮ್ಮ ಮೀನಕ್ಕ ಅಂದರೆ ಗಿರ್ಜಾ ಆಂಟಿಗೆ ತುಂಬ ಇಷ್ಟ, ಅಂಥದ್ರಲ್ಲಿ ಮೀನಕ್ಕನ ಪ್ರಿಯಾ ಅಕ್ಕ ದೂರ ಮಾಡೋದಕ್ಕೆ ಹೇಗೆ ಸಾಧ್ಯ, ಅಷ್ಟೇ ಅಲ್ಲ ಅಮೂಲ್ಯ ಅಕ್ಕ ಅಂದರು ಗಿರ್ಜಾ ಆಂಟಿಗೆ ತುಂಬಾ ಇಷ್ಟ, ಅತ್ತೆ ಸೊಸೆ ಅಂದರೆ ಆ ಮನೇಲಿ ಒಳ್ಳೆ ಅಮ್ಮ ಮಕ್ಕಳು ಥರ ಇದ್ದಾರೆ, ಅಂಥದ್ರಲ್ಲಿ ಇವಳು ಹೋಗಿ ಅವರನ್ನೆಲ್ಲ ದೂರ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಲಾವಣ್ಯ ಕೇಳ್ತಾರೆ. ವೀಣಾ ಅವರು ಇಲ್ಲದೆ ಇರುತ್ತಾ, ಎಷ್ಟೇ ಆದರೂ ಅಣ್ಣನ ಮಗಳಲ್ವಾ, ಒಂದು ಇಡೀ ಜಾಸ್ತಿನೇ ಪ್ರೀತಿ ಇರುತ್ತೆ, ಇನ್ನು ಈ ಮೀನಾ ಅತ್ತೆ ಮಾವ ಅಂತ ಒಯ್ಯಾರ ಮಾಡಿಕೊಂಡು ಎಲ್ಲರೂ ತನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ, ಆಚೆ ಹೋಗಿ ಕೆಲಸ ಮಾಡೋದಕ್ಕೂ ಸೈ, ಹಾಗೆ ಮನೇಲಿದ್ದು ಅಡುಗೆ ಮಾಡೋದಕ್ಕೂ ಸೈ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಬಿಟ್ಟಿದ್ದಾಳೆ ಅವಳು. ನೋಡು ಮಗಳೇ, ನೀನು ಆ ಮನೆಗೆ ಹೋದ್ಮೇಲೆ ನೀನು ಅವರಿಬ್ಬರನ್ನು ಮೀರಿಸೋ ಥರ ಆಗಿಬಿಡ್ಬೇಕು, ಲವ್ ಮಾಡಿ ಓಡಿ ಹೋಗಿ ಮದುವೆ ಆಗಿರೋ ಅವ್ರಿಗೆ ಅಷ್ಟು ದಿಮಾಕಿದ್ಮೇಲೆ ಎರಡೂ ಮನೆಯವರು ಒಪ್ಪಿ ಮದುವೆ ಮಾಡ್ಕೊಂಡಿರೋ ನಿನ್ಗೆ ಇನ್ನೆಷ್ಟು ದಿಮಾಕಿರಬೇಕು ಹೇಳು, ನಿನ್ನ ಗತ್ತು ಗಮ್ಮತ್ತು ಗಾಂಭೀರ್ಯ ಎಲ್ಲ ಹೇಗಿರಬೇಕು ಅಂದರೆ, ಎಲ್ಲದಕ್ಕೂ ಮೀನಾ ಮೀನಾ ಅಂತ ಕರೆಯೋ ನಿಮ್ಮ ಮಾವ ನೀನು ಅಲ್ಲಿಗೆ ಹೋದ್ಮೇಲೆ ಎಲ್ಲದಕ್ಕೂ ಪ್ರಿಯಾ ಪ್ರಿಯಾ ಅಂತ ಕರಿಬೇಕು, ಹಾಗೆ ನನ್ನ ಮುದ್ದು ಬಂಗಾರ ಅಂತ ನಿಮ್ಮ ಅತ್ತೆ ಅಮೂಲ್ಯನ ಕರೀತಾರಲ್ಲ ಹಾಗೆ ನಿನ್ನನ್ನು ಅವರು ಕರಿಬೇಕು. ನಿನಗೆ ಹೇಳ್ತಾ ಇರೋದು ಕೊನೆಯದಾಗಿ ಹೇಳ್ತಾ ಇದ್ದೀನಿ ಕೇಳು, ಆ ಮೀನಾ ಪಡ್ಕೊಂಡಿರೋ ಸ್ಥಾನನ ನೀನು ಕಿತ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಪ್ರಿಯಾ ಅವ್ರಿಗೆ ಹೇಳಿದಾಗ ಪ್ರಿಯಾ ಅವರು ಸರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ವೀಣಾ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಮತ್ತೊಂದು ಕಡೆ ನಂದ ಅವರು ಎಲ್ಲ ಲೆಕ್ಕ ಬರಿತಾ ಕೂತಿರ್ತಾರೆ. ಆಗ ಅಲ್ಲಿಗೆ ಗಿರ್ಜಾ ಅವ್ರು ಬರ್ತಾರೆ. ರೀ ಅಂತ ಹೇಳ್ಬಿಟ್ಟು ಹೇಳ್ದಾಗ, ಹೇಳು ಗಿರ್ಜಾ ಏನು ವಿಷಯ ಅಂತ ಹೇಳ್ಬಿಟ್ಟು ನಂದ ಕೇಳ್ತಾರೆ. ಏನ್ರಿ ಹೇಳೋದು, ಅಲ್ಲ ನಾಳೆನೇ ಅರಿಶಿನ ಶಾಸ್ತ್ರ, ನಾಡಿದ್ದು ರಿಸೆಪ್ಷನ್ನು, ಅಲ್ಲ ದುಡ್ಡಿನ ಖರ್ಚು ತುಂಬಾ ಇದೆ, ಬೀಗ್ರ ಹತ್ರ ಮಾತಾಡಿ ನಮ್ಮ ಮೇಲೆ ಹೊರೆ ಜಾಸ್ತಿ ಮಾಡ್ಕೊಂಡಿದ್ದೀರಾ, ಹಾಗೆ ಮಕ್ಕಳು ದುಡ್ಡು ಕೊಡೋದಕ್ಕೆ ಬಂದರೂ ಸಹ ನೀವು ಅದನ್ನೆಲ್ಲ ತೊಗೊಳ್ತಾ ಇಲ್ಲ, ಮಂಗಳಸೂತ್ರಕ್ಕೆ ಹಾಗೆ ರಿಸೆಪ್ಷನ್ಗೆ ಡೆಕೋರೇಷನ್ಗೆ ಹಾಗೆ ಚೌಟ್ರಿಗೆ ಎಲ್ಲದಕ್ಕೂ ಹೇಗ್ರಿ ದುಡ್ಡು ಹೊಂದಿಸ್ತೀರಾ ಅಂತ ಹೇಳ್ಬಿಟ್ಟು ಗಿರ್ಜಾ ಕೇಳ್ತಾರೆ. ಅಲ್ಲ ಇಷ್ಟೊಂದೆಲ್ಲ ಹೊಂದಿಸ್ತಾ ಇದ್ದೀನಿ ಅಂದಮೇಲೆ ಇನ್ನು ಮದುವೆ ಖರ್ಚನ್ನ ಹೊಂದಿಸೋದಿಲ್ವಾ, ನೀನೇನು ಟೆನ್ಷನ್ ತೊಗೊಳ್ಬೇಡ ಗಿರ್ಜಾ, ಅದೇ ನಮ್ಮ ಕೊನೆ ಬೀದಿಲಿ ನಮ್ಮ ಲಕ್ಷ್ಮೀದೇವಿ ಅಕ್ಕ ಇದ್ದಾರಲ್ಲ ಅವ್ರ ಹತ್ರ ನಾನು ಚೀಟಿ ಹಾಕ್ಕೊಂಡಿದ್ದೀನಿ, ಅದರಲ್ಲಿ 10 ಲಕ್ಷ ಬರುತ್ತೆ, ಅದರಿಂದ ನಮ್ಮ ಮಾಧವನ ಮದುವೆನ ಅದ್ಧೂರಿಯಾಗಿ ಮಾಡ್ಬೋದು, ನೀನೇನು ಟೆನ್ಷನ್ ತಗೊಳ್ಬೇಡ ಅಂತ ಹೇಳ್ಬಿಟ್ಟು ನಂದ ಹೇಳಿದಾಗ
ನಂದ ಮಾತನ್ನು ಕೇಳಿ ಗಿರ್ಜಾ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ನಾನು ಚೀಟಿ ಹಾಕ್ಕೊಂಡಿದ್ದೆ, ನಿನ್ನ ಹತ್ರ ಹೇಳಿರಲಿಲ್ಲ ಅಷ್ಟೇ. ನಾಡಿದ್ದೇ ಚೀಟಿ ಕೂಗೋದು, ಆಗ ಹೋದರೆ ದುಡ್ಡು ಅರೇಂಜ್ ಆಗುತ್ತೆ ಬಿಡು, ನೀನೇನು ಟೆನ್ಷನ್ ತೊಗೊಳ್ಬೇಡ ಅಂತ ನಂದ ಹೇಳ್ತಾರೆ. ಅಲ್ಲ ರೀ, ನಾಡಿದ್ದೇ ರಿಸೆಪ್ಷನು, ನೀವು ಹೋಗಿ ಹೇಗೆ ಚೀಟಿ ಕೂಗಿ ದುಡ್ಡನ್ನು ತೊಗೊಂಡು ಬರ್ತೀರಾ ಅಂತ ಹೇಳ್ಬಿಟ್ಟು ಗಿರ್ಜಾ ಕೇಳಿದಾಗ, ನಾನು ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ದೀನಿ, ಕೇಶವನ್ನು ಅಲ್ಲಿಗೆ ಕಳಿಸ್ತೀನಿ, ಆಗ ಅವನೇ ಹೋಗಿ ಚೀಟಿ ಕೂಗಿ ದುಡ್ಡನ್ನು ತೊಗೊಂಡು ಬರ್ತಾನೆ, ನೀನೇನು ಟೆನ್ಷನ್ ತೊಗೊಳ್ಬೇಡ. ನನಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಗಿರ್ಜಾ, ಎಲ್ಲರೂ ನನ್ನನ್ನು ಅನಾಥ ಅನಾಥ ಅಂತ ಹೇಳ್ತಾ ಇದ್ರು. ನಾವು ಮಾಧವನ ಮದುವೆ ಮಾಡಬೇಕಾದ್ರೆ ಊರು ಜನ ಎಲ್ಲ ಬರ್ತಾರೆ, ಹಾಗೆ ಬೀಗರ ಕಡೆ ಸಂಬಂಧಿಕರೆಲ್ಲ ಬರ್ತಾರೆ, ಅದನ್ನೆಲ್ಲ ನೋಡಿ ನನಗೆ ತುಂಬ ಖುಷಿಯಾಗತ್ತೆ ಅಂತ ಹೇಳ್ಬಿಟ್ಟು ನಂದವ್ರು ಹೇಳ್ತಾ ಇರಬೇಕಾದ್ರೆ ಕೇಳಿ ಗಿರ್ಜಾ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ನಂದವ್ರು ಮಾತ್ರ ಮದುವೆನ ಆ ರೀತಿ ಮಾಡ್ತೀನಿ ಈ ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಗಿರ್ಜಾ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ಆಗ ಯಾಕೆ ಗಿರ್ಜಾ ಅಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಂದವ್ರು ಕೇಳ್ತಾರೆ. ಗಿರ್ಜಾ ಅವರು ನಿಮ್ಮ ಸಂತೋಷ ಹಾಗೆ ಉತ್ಸಾಹನ ನೋಡಿ ನನಗೆ ತುಂಬ ಖುಷಿ ಆಯಿತು, ಆ ಖುಷಿಗೆ ಕಣ್ಣೀರು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಉತ್ಸಾಹ ಅಲ್ಲ, ನಂಬಿಕೆ, ನಾನು ನನ್ನ ಮಗನ ಮದುವೆನ ಇಷ್ಟು ಜೋರಾಗಿ ಮಾಡ್ತೀನಲ್ಲ ಅಂತ ಖುಷಿ ಆಗ್ತಾ ಇದೆ ಗಿರ್ಜಾ. ಎಷ್ಟೋ ಸರಿ ದೇವರು ನನಗೆ ಕೈ ಬಿಟ್ಬಿಟ್ಟಿದ್ದಾನೆ, ಈಗ ಬಲವಾಗಿ ನನ್ನ ಕೈನ ಹಿಡ್ಕೊಂಡಿದ್ದಾನೆ. ನೋಡ್ತಾ ಇರು, ನನ್ನ ಮಗನ ಮದುವೆನ ನಾನು ಯಾವುದೇ ವಿಘ್ನಗಳಿಲ್ಲದೆ ಎಷ್ಟು ಅದ್ಧೂರಿಯಾಗಿ ಮಾಡ್ತೀನಿ ಅಂತ ನೋಡ್ತಾ ಇರು. ನಿನ್ನ ಗಂಡ ಯಾವಾಗಲೂ ನಿನ್ನ ಜೊತೆಯಾಗಿರ್ತಾನೆ, ನೀನು ಯಾವಾಗಲೂ ಖುಷಿಯಾಗಿರ್ತೀಯ ಅಂತ ಹೇಳ್ಬಿಟ್ಟು ನಂದ ಹೇಳ್ತಾರೆ. ನಂದ ಮಾತನ್ನು ಕೇಳಿ ಗಿರ್ಜಾ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ನಾಳಿನ ಸಂಚಿಕೆಯಲ್ಲಿ ಎಲ್ಲರೂ ಕೂಡ ಅರಿಶಿನ ಶಾಸ್ತ್ರಕ್ಕೆ ತಯಾರಿ ಮಾಡಿರ್ತಾರೆ. ಅಮೂಲ್ಯ ಅವ್ರಿಗೆ ಗಿರ್ಜಾ ಅವರು ಅರಿಶಿನ ತಗೊಂಡು ಬಾ ಅಂತ ಹೇಳ್ತಾರೆ. ಆಗ ಅಮೂಲ್ಯ ಅವರು ಕಾಲು ಜಾರಿ ಅರಿಶಿನ ಎಲ್ಲ ಚೆಲ್ಬಿಡ್ತಾರೆ. ಹಳ್ಳಿ ಹೆಂಗಸರು ಅಮೂಲ್ಯ ಅವರು ಅರಿಶಿನ ಚೆಲ್ಲಿದ್ದನ್ನು ನೋಡಿ ಅಪಶಕುನ ಆಯಿತು ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಭಾಗ್ಯ ಅವರ ಅತ್ತೆ ಬರ್ತಾರೆ. ಹಾಗೆ ರಾಮಾಚಾರಿ ಅವರು ಸಹ ಮಾಧವ ಅವ್ರ ಮದುವೆಗೆ ಬಂದಿರ್ತಾರೆ. ಫ್ರೆಂಡ್ಸ್, ಇಲ್ಲಿಗೆ ನಂದಗೋಕುಲ ಧಾರಾವಾಹಿಯ ಬುಧವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತೆ. ಇದೇ ಥರ ಎಲ್ಲ ಸಂಚಿಕೆಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.